ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ಕೊಂಡು ನಾವು ಚೆನ್ನಾಗಿದ್ದೀವಿ. ಇವತ್ತಿನ ಬೆಳಗ್ಗಿನಿಂದ ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಅಡುಗೆ ಮನೆಗೆ ಇಷ್ಟೊತ್ತಾಯಿತು. ಯಾಕಂದ್ರೆ ಹಳ್ಳಿ ಕಡೆ ಹೊರಗಡೆ ಎಲ್ಲ ತುಂಬ ಕೆಲಸ ಇರ್ತವೆ. ಕೋಳಿ, ನಾಯಿ, ಹೊರಗಡೆ ಫೀಲ್ಡ್ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಗುಡಿಸ್ಬೇಕು. ಕೋಳಿನೆಲ್ಲ ಗುಡಿಸ್ಬೇಕು, ಅವಕ್ಕೆಲ್ಲ ಕಾಳು ನೀರು ಎಲ್ಲ ಹಾಕಬೇಕು. ಮತ್ತು ಬಾಗಿಲು ಸಾರಿಸೋದು, ರಂಗೋಲಿ ಹಾಕೋದು ಅದೆಲ್ಲ ಮುಗಿಸ್ಕೊಂಡು ಬಂದು ಬ್ರಷ್ ಮಾಡಿ ನೀರು ಕಾಯಿಸ್ಕೊಂಡು ಒಂದು ಲೋಟ ಬಿಸಿನೀರು ಕುಡಿದು ಆಮೇಲೆ ಒಂದು ಲೋಟ ಕಾಫಿ ಕುಡಿದು ಅಡುಗೆಗೆ ಶುರು ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೈತಿ. ಇವತ್ತು ಅಡುಗೆಗೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಗೊಜ್ಜು ಬೆಂಡೆಕಾಯಿ ಫ್ರೈ ಮಾಡ್ಕೊಬಿಟ್ಟು ಟೊಮೆಟೊ ಫ್ರೈ ಮಾಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಎಲ್ಲ ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಡೈಲಿ ಮಸಾಲೆ ಸಾಂಬಾರು ತಿಂದು ತಿಂದು ಬೇಜಾರು ಅನ್ಸುತ್ತಲ್ಲ, ಆವಾಗ ಈ ಥರ ಮಾಡ್ಬೋದು. ಈಗ ಬೆಂಡೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಜ್ವರ ಬಂದಿರೋರು ಬಾಯಿಗೂ, ಮತ್ತು ಸಾಂಬಾರು ಊಟ ಮಾಡಿ ಬೇಜಾರಾಗಿರೋದು ಎಲ್ಲದೂ ಚೆನ್ನಾಗಿರುತ್ತೆ. ಆದರೆ ನಮ್ಮ ಹೊಲ್ದಾಗ ಇವತ್ತು ಲೇಬರ್ಸ್ ಇಲ್ಲ, ಆದ್ದರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಲೇಬರ್ಸ್ ಏನೇನೋ ಇದ್ರು ಅಂದರೆ ಜಾಸ್ತಿ ಸಾಂಬಾರು, ಜಾಸ್ತಿ ಮುದ್ದೆ, ಜಾಸ್ತಿ ಅನ್ನ ಮಾಡ್ಕೊಂಡು ತಗೊಂಡೋಗ್ಬೇಕು. ಅವೆಲ್ಲ ಮಾಡೋಕ್ಕಾಗಲ್ಲ. ಇವತ್ತು ಯಾರು ಇದ್ದ ಕಾರಣ ನಾನು ಇದನ್ನು ಗೊಜ್ಜು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮಮ್ಮ ವ್ಲಾಗ್ನ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಹೆಂಗ್ ಮಾತಾಡಿದ್ರು, ಯಾವ ರೀತಿ ಮಾತಾಡಿದ್ರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮಮ್ಮ ಚೆನ್ನಾಗಿ ಮಾತಾಡಿದ್ರ ಅಥವಾ ಹೆಂಗೆ ಏನು ಅನ್ನೋದನ್ನ, ಆಯ್ತಾ? ಇವಾಗ ನಮ್ಮಮ್ಮ ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದಾರೆ. ಅದ್ರ ರೆಸಿಪಿ ಕೂಡ ತೋರಿಸ್ತೀನಿ. ಏನು ಇಲ್ಲ, ಸಿಂಪಲ್ಲು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ಯಾರಿಗಾದ್ರೂ ಸಿಟಿ ಕಡೆ ಅಥವಾ ಬೇರೆ ಕಡೆ, ಬೇರೆ ಊರು, ಬೇರೆ ಡಿಸ್ಟಿಕ್ಕು ಆ ಕಡೆ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಈ ಥರದ್ದೆಲ್ಲ ಮಾಡೋದು ಕಡಿಮೆ. ಆ ಕಡೆ ಮಾಡೋದನ್ನ ನಾವು ಮಾಡಲ್ಲ, ನಾವು ಮಾಡೋದನ್ನ ಆ ಕಡೆ ಇರೋರು ಮಾಡಲ್ಲ ಅಲ್ವಾ? ಸೊ ಹಾಗಾಗಿ ಇವಾಗ ನಮ್ಮ ಕಡೆ ಸ್ಪೆಷಲ್ ಇದು ಸ್ವಲ್ಪ ಜಾಸ್ತಿ ಹಸಿ ಗೊಜ್ಜು, ಈ ತರ ಗೊಜ್ಜುಗಳೆಲ್ಲ ಜಾಸ್ತಿ ನಮ್ಮ ಕಡೆ. ಚಿತ್ರದುರ್ಗದ ಸೈಡೇ ಜಾಸ್ತಿ ಅಂತಾನೆ ಹೇಳ್ಬೋದು ಇದೆಲ್ಲ ಮಾಡೋದು. ಸೊಪ್ಪು ಸಾಂಬಾರ್ ಅನೇಕ ವಿಧ ಮಾಡ್ತಾರೆ, ಬಸ್ಸಾರು. ಈ ಗೊಜ್ಜುಗಳು ಅಂದ್ರೆ ಫೇಮಸ್. ಮುದ್ದೆ ಗೊಜ್ಜು, ಮುದ್ದೆ ಬಸ್ಸಾರು ಅಂದ್ರೆ ಜಾಸ್ತಿ ಫೇಮಸ್ ಅಂತಾನೆ ಹೇಳ್ಬೋದು. ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಗೊಜ್ಜು ಮಾಡ್ತಾ ಇರೋದು. ಅದಕ್ಕೆ ಏನೆಲ್ಲ ಬೇಕು ಅಂತ ಐಟಮ್ಸ್ನ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು. ಎಷ್ಟು ಟೊಮೊಟೊ? ಎರಡು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದ್ ಗೆಡ್ಡೆ ಬೆಳ್ಳುಳ್ಳಿ, ಈ ಆನಿಯನ್ ಕೂಡ ಹಾಕಬೇಕು, ಈರುಳ್ಳಿ ಕೂಡ ಹಾಕಬೇಕು. ಅದು ಲಾಸ್ಟ್ ಅಲ್ಲಿ ಹಾಗಾಗಿ ಹಾಕೋದು, ಅದನ್ನೇನು ಫ್ರೈ ಮಾಡಲ್ಲ. ತೋರಿಸ್ತೀನಿ. ಹಾಗೆ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ನೋಡಿ, ಈ ರೀತಿ ಮಾಮೂಲಿ ಸ್ಲೈಸ್ ಆಗಿ ಸಾಂಬಾರಿನ ಮಾಡಕ್ಕೆ, ಪಲ್ಯ ಮಾಡಕ್ಕೆ ಹೆಂಗ್ ಕಟ್ ಮಾಡ್ತೀವಿ ಅದೇ ರೀತಿ ಕಟ್ ಮಾಡ್ಕೊಂಡು ಅವನ್ನ ಈ ರೀತಿ ಬಾಡಿಸ್ಕೋಬೇಕಾಗುತ್ತೆ. ಸಾಂಬಾರು ಕೆಲವೊಬ್ರು ಹಂಗಂಗೇನು ಮಾಡೋರು ಇರ್ತಾರೆ, ಅಂದ್ರೆ ಈ ರೀತಿ ಫ್ರೈ ಮಾಡಿದೆ ಅದೇನಾಗುತ್ತೆ ಅಂದ್ರೆ ಹಸಿ ಹಾಕೋರು ಇರ್ತಾರೆ. ಅದೇನಾಗುತ್ತೆ ಅಂದ್ರೆ ಗೊಣ್ಣೆ ತರ, ಲೋಳಿ ತರ ಇರುತ್ತೆ. ಬಟ್ ನಮ್ ಕಡೆ ಎಲ್ಲ ಹಿಂಗೇನೆ ಮಾಡೋದು. ನಮ್ ಕಡೆ ಅದನ್ನ ಇಷ್ಟ ಪಡಲ್ಲ ಆ ತರ ಇದ್ರೆ. ಇದಾಯ್ತು, ಇದು ಫ್ರೈ ಮಾಡ್ಕೊಂಡು ಇದಾಯ್ತು. ಇದ್ರ ಜೊತೆ ಏನಾದ್ರು ಬದ್ನೆಕಾಯಿ ಇದ್ರೆ ಚೆನ್ನಾಗಿರೋ ಬದ್ನೆಕಾಯಿ, ಒಂದೆರಡು ಬದ್ನೆಕಾಯಿನೂ ಕೂಡ ಈ ತರ ಕಟ್ ಮಾಡಿ ಫ್ರೈ ಮಾಡಿ ಇದ್ರ ಜೊತೆ ಗೊಜ್ಜಿನ ಜೊತೆ ಹಾಕೊಂತಾರೆ. ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ತಾರೆ. ಬಟ್ ಬದ್ನೆಕಾಯಿ ಹಾಕ್ಬೇಕಾದ್ರೆ ಹುಷಾರಾಗ ಕೇಳ್ರಿ. ಆಮೇಲೆ ಯಾರಾದ್ರೂ ಊಟ ಮಾಡೋದೇ ಬಿಟ್ಬಿಡ್ತಾರೆ ನನ್ನಂತಾರು. ಅದ್ರ ಜೊತೆ ಏನಾದ್ರು ಹುಳ ಗಿಳ ಇದ್ರೆ ನೋಡಿದ್ವಿ. ಇದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಬೆಂಡೆಕಾಯಿ ಹುರಿದಿರೋದು, ಈಗ ಹಸಿಮೆಣ್ಸಿನ್ಕಾಯಿ ಹುರಿದಿರೋದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಹಸಿ ಅದು ಇರುತ್ತಲ್ಲ, ಮಸಗುಂಡು ಅಂತಾರೆ ನಮ್ಮ ಕಡೆಗೆ, ನಿಮ್ಮ ಕಡೆಗೆ ಏನೋ ಅಂತಾರೆ ಗೊತ್ತಿಲ್ಲ. ಅದ್ರಾಗೆ ಎಲ್ಲ ಜಜ್ಬೇಕು. ಇದನ್ನ ಕೈಯಾಗೂ ಕಲಿಸ್ಕೋಬಹುದು. ಆದ್ರೆ ಕೈಯೆಲ್ಲ ಉರಿತಾವೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕೈ ಖಾರ ಜಾಸ್ತಿ ಅಂತ ಇಲ್ಲ ಮಿಕ್ಸಿಗೆಲ್ಲ ಹಾಕ್ಕೋಬಹುದು. ಫಸ್ಟ್ ಮೆಣಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು
ರೌಂಡ್ ಹೊಡಿಸಿ ಆಮೇಲೆ ಲಾಸ್ಟಿಗೆ ಬೆಂಡೆಕಾಯಿ ರೌಂಡ್ ಹೊಡಿಸಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಆದರೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾವು ಹಿಂಗೆ ಮಾಡೋದು. ನೀವು ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ರೊಟ್ಟಿಗೂ ಚಪಾತಿಗೂ ಮುದ್ದೆಗೂ ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತಿಗೆ ಯಾವಾಗ ಊಟ ಸೇರಲ್ಲ, ಬಾಯಿಗೆ ಕೆಟ್ಟಿರ್ತಾವಲ್ಲ, ಜ್ವರ ಗಿರ ಬಂದು ಅಂಥವ್ರಿಗೂ ಭಾಳ ಫೇವರೇಟ್ ಇದೆ. ನೋಡಿರಿ ಒಂದ್ಸರಿ ಟ್ರೈ ಮಾಡಿ. ಇದೆಲ್ಲ ನಮ್ಮ ಹೊಲ್ದಾಗ ಬೆಳೆದಿರೋವು ಮೆಣಸಿನ್ಕಾಯಿ, ಬೆಂಡೆಕಾಯಿ ಎಲ್ಲ ನಾವು ಬೆಳೆದಿರೋದು. ಕೊತ್ತಂಬರಿ ಸೊಪ್ಪು ಒಂದೊಂದು ಕಡೆ ಸಾಂಬಾರುಗಳು ಮಾಡೋಕ್ಕೆ ಬರೋಲ್ಲ. ಹುಳಿನೂ ಹಾಕಿ ಅರ್ಧ ಆದ್ಮೇಲೆ ಅವನು ಜೊತೆಗೆ ಜಜ್ಕೋಬೇಕು. ನಿಮಗೆ ಇದು ಅನ್ನ ರೆಡಿ ಆಯಿತು. ರೈಸ್ ಕುಕ್ಕರ್ಗೆ ಹಾಕಿದ್ರೆ ಅದು ನಿಧಾನಕ್ಕೆ ಆಗ್ತಾ ಇರುತ್ತೆ. ಮುದ್ದಿಕ್ಕಿರಿ ನಮ್ಮ ಕಡೆಗೆ ನುಚ್ಚಾದರೂ ಹಾಕ್ತಾರೆ, ಇಲ್ಲಾಂದರೆ ಅನ್ನ ಇಟ್ಟರೆ ಅದನ್ನೇ ಪುಡಿ ಮಾಡಿ ಹಾಕಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟು ಹಾಕಿ ಒಂದು 1/4 ಗಂಟೆ ಬೇಯಿಸಿ ತೊಳಸ್ಕೊಂತಾರೆ. ಚೆನ್ನಾಗಿ ಬೆಂದಿದ್ದನ್ನು ಈ ಥರ ಕುಟ್ಟಿದ ಮೇಲೆ ಈ ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಜಜ್ಬೇಕು. ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಇದ್ರಾಗ ಹಾಕಿ ಜೊತೆಗೆ ಕುಟ್ಬೇಕು. ಅವನು ಮಿಕ್ಸಿಗೆ ಹಾಕಿದ್ರೆ ಏನಾಗ್ತೈತೆ ಅಂದರೆ ಒಂಥರ ಲೋಳಿ ಥರ ಬರ್ತೈತೆ, ಚೆನ್ನಾಗಿರಲ್ಲ. ನೀವು ಕುಟ್ಟಿದ್ರೆ ಬಿಡಿಯಾಗಿ ಚೆನ್ನಾಗಿರ್ತೈತೆ, ಟೇಸ್ಟು ಚೆನ್ನಾಗಿರುತ್ತೆ. ಕೈಯಾಗಿ ಕಲಸಿದ್ರೆ ಕೈ ಉರಿ ಬರ್ತವೆ. ಹಸಿಮೆಣಸಿನ್ಕಾಯಿ ಕಾಯಲ್ಲ, ಕೈ ಉರಿ ಆಗ್ತವೆ. ಅದಕ್ಕಾಗಿ ಹಿಂಗೆ ಮಾಡ್ತೀವಿ. ಇನ್ನೂ ಚೆನ್ನಾಗಿದೆ. ಇದೆಲ್ಲ ಜಜ್ಜಿದ್ದು ಈ ಥರ ಆದಮೇಲೆ ಹಸಿ ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕಿ ಕೈ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಹಿಂಗೆ ಎಲ್ಲ ಕಲಿಸ್ಬೇಕು. ರೊಟ್ಟಿಗೆ ಹಾಕೊಂಡು ತಿನ್ಬೋದು. ನೀರು ಹಾಕಿ ಇದನ್ನೆಲ್ಲ ಇದನ್ನು ಮಾಡ್ಕೊ ಕೈಯಾಗಿ ಲಾಸ್ಟಿಗೆ ಎಲ್ಲ ಮಿಶ್ರ ಮಾಡ್ಕೋಬೇಕು. ಏನು ಒಗ್ಗರಣೆ ಏನು ಹಾಕಂಗಿಲ್ಲ, ಇದೇ ಥರ ಹಾಕ್ಕೊಂಡು ಊಟ ಮಾಡೋದು. ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಂಡು ನೋಡವ ಒಳಗೆ ಹೋಯ್ತು ಕಾಂತಮ್ಮ ನಿನಗೆ ಏನು ಸಖತ್ತಾಗಿ ಮಾಡಿ ನೀರು ಬೇಡ ಹೊಡ್ಕೊಂತ ಚಿತ್ರ ದೇವರನ್ನ ಹೊಡ್ಕೊಂತಾಳೆ. ಅಮ್ಮ ಹೆಂಗಿದ್ವ ಒಳಗೆ ಹಾಲೆಲ್ಲ ಐತ್ ನೋಡಮ್ಮ ಕವಿಯ ತಂದು ರೊಟ್ಟಿ ಅವ ಆದ್ರೆ ಇದು ಚೆನ್ನಾಗಿರುತ್ತೆ. ಮೆತ್ತಗೆ ದಪ್ಪ ತೊಟ್ಟಿಕ್ಕಿದ್ವಿ ಹಿಂಗೆ ತೊಟ್ಟದು ಒಳಗೆ ಖಾಲಿ ಮಾಡಿಲ್ಲ ಹೆಂಗಿದ್ರು ಬಾಯಿಗೆ ಕೆಟ್ಟು ಕರ್ಗೋ. ಯಾರಿಗ್ ಗೊತ್ತಾಕ ನನ್ಗೇನ್ ಗೊತ್ತ, ಯಾರೋ ನಂಬರ್ ಕೊಡಿ. ಇವತ್ತು ನಿಮ್ಮೂರಾಗ ಏನಬ್ಬ? ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ. ನೀನ್ ಎಲ್ಲಿದ್ಯಾ? ನಾನ್ ನಿಮ್ ಮನೆಗಿದ್ದೀನಿ. ನೀನೆಲ್ಲೇ ಕರ್ದಿದ್ದು? ಏನೇನ್ ಮಾಡಿದಿರ ಪಪ್ಪ ಇವತ್ತು ಊಟಕ್ಕೆ? ಅನ್ನ ಪುಯ್ಯ. ಬೋರ್ ಹೊಡಿತಾ ಇದೆ ಪಾಪ.
ಪಟಾಕಿ ತಗೊಂಡ್ಬೇಡ ನಮ್ ತಲೆ ಅಮ್ತಾಳ ಪಟಾಕಿ ಬಿಡೋಕ ನೀನ್ ಎತ್ತಿ. ವಿಡಿಯೋ ಮಾಡ್ತಿದ್ದೀನಿ ತೋರ್ಸ್ ನೋಡಿ. ಈಗ ಫ್ರೆಂಡ್ಸ್ ನಮ್ಮೂರಿಂದ ಮಾರ್ನಿಂಗ್ ಎಲ್ಲ ನೋಡಿದ್ರಿ ಇರುವ ರೊಟೀನು. ಸೊ ಅದಾದ್ಮೇಲೆ ಈಗ ನನ್ಗೇನು ಬರೋ ಪ್ಲಾನ್ ಇರಲಿಲ್ಲ ಇಲ್ಲಿಗೆ. ನಮ್ಮ ಅಕ್ಕರೂರಲ್ಲಿ ಇವತ್ತು ದೀಪಾವಳಿ ಆಕ್ಚುಲಿ. ನಾನೇನು ಅನ್ಕೊಂಡಿರ್ಲಿಲ್ಲ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನಮ್ಮ ನಿರೀಕ್ಷೆ ಆಗ್ಲಲ್ಲ. ಆಂಟಿ ಬಾ, ನಮ್ಮ ಪಾಪ ಹೋಗಲ್ಲ, ಚಿಕ್ಕಿ ಬಾ ಅಂತ ಫೋನ್ ಮಾಡ್ತಾ ಇದ್ನ. ಅದಕ್ಕೆ ಇನ್ನೇನು ಹೋಗಿ ಬಂದ್ಬಿಡೋದು ಅನ್ಕೊಂಡು ಈಗ ಬಂದಿದ್ದೀನಿ ಅವ್ರ ಮನೆಗೆ. ಈಗ ದೀಪಾವಳಿ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಊರಿಗೆ ಬೇರೆ ಹೋಗ್ಬೇಕು. ನಾನು ನಾಳೆ ಚಿಕನ್ ಮಟನ್ ಮಾಡ್ತಾರೆ ಇವ್ರ ಊರಲ್ಲಿ. ಅಂದ್ರೆ ಪ್ರತಿ ಊರಲ್ಲೂ ನಮ್ಮೂರ್ ಕಡೆ ಅಂದ್ರೆ ನಮ್ಮ ದೀಪಾವಳಿಲೇ ಹೇಳಿದ್ದಲ್ವಾ, ಎಲ್ಲಾ ಊರುಗಳಲ್ಲೂ ಏನಂದ್ರೆ ಅದೇ ಹಬ್ಬ ಆಗಿ ನೆಕ್ಸ್ಟ್ ಡೇ ಚಿಕನ್ ಮಟನ್ ನಾನ್ ವೆಜ್ ಮಾಡ್ತಾರೆ. ಸೊ ನಾನು ನಾಳೆ ನಾನ್ ವೆಜ್ ಎಲ್ಲ ಮುಟ್ಟಲ್ಲ, ಯಾಕೆ ಅಂದ್ರೆ ಸಂಕಷ್ಟಿ ನಾಳೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಓಡ್ಬಿಡ್ಬೇಕು, ಸಂಕಷ್ಟಿ ಪೂಜೆ ಮಾಡ್ಬೇಕು. ಅದು ಸುಮಾರು ದಿನದಿಂದ ನನ್ಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಈ ಸರಿ ಹೆಂಗೋ ಮಾಡ್ಬೋದು. ಹಾಗಾಗಿ ಹೋಗಿ ತೆಗಿ ಪಾಪು, ಅಲ್ಲಿ ಹಾಯ್ ಮಾಡು, ಆಯನ್ ಅದಕ್ಕೆ ದೀಪಾವಳಿಗೆ ಬಂದಿದೀವಿ ಫ್ರೆಂಡ್ಸ್. ಕರ್ಸ್ಬಿಟ್ಟು ಇಲ್ಲಿ ತಿಂದು ದಬಾಕೊಂಡ್ ಮಕ್ಕಂಡವಳೆ ಫ್ರೆಂಡ್ಸ್. ಇಲ್ಲಂತೂ ಸಖತ್ ಓರ್ ಹೊಡಿತಾ ಇದೆ. ಅಷ್ಟು ನಾನ್ ಸೆನ್ಸ್ ಅವಳು. ಇನ್ಮೇಲೆ ಅವಳು ಕರ್ದಂಗ್ ನಾನು ಯಾವತ್ತೂ ಬರಲ್ಲ. ಅವನವಳು ಹೋಗಿ ಹಿಂದಕ್ಕೆ ಮನೆಯಾಗ ಅವಾಗೆಲ್ಲ ಪಟಾಕಿನೇ ಹೊಡಿತಿರ್ಲಿಲ್ಲ ತಾನೆ? ನಿಮ್ ಮನೆಯಾಗ ಪಟಾಕಿ ಹೊಡಿತಿರ್ಲಿಲ್ಲ ತಾನೆ ಮುಂಚೆಲೆ? ಇಲ್ಲ, ಇವ್ರು ಮಕ್ಕಳು ಹೊಡಿಯೋದು ಯಾವಾಗಲೂ ಒಂದ್ಸಲ ಎತ್ತಿಡ್ಕೊಳ್ಬೇಕಂತ ಜೊತೆಲಿದ್ದಾಗ ಪಟಾಕಿ ಪಡಿಸ್ದಲ್ಲ ಅಂತ ಮುಂಚ್ಕೊಂಬಿಟ್ಟು ಅವಾಗೆ ನಿಮ್ಮ ಮಾಮ ಪಟಾಕಿ ಸುಡೋದು ಎತ್ತಿಡಿಯೋದು ಕೈ ಬಿಡ್ತೀವಿ. ಅವಾಗ ನಾವ್ ಯಾರ ಮನೆ ಹುಡುಗಿರ್ತಿರ್ಲಿಲ್ವಲ್ಲ, ಯಾರ ಸಂಬಳ ಪಂಬಳಿದ್ರು ಪಡಿ ಸುಮ್ಮನಾಗ್ತಿದ್ವಿ. ನಾವ್ ಹುಡುಗರಿಕ್ಕಿರ ನಾವಿನ್ ಜಕ್ಕಿಕ್ಕು ನಾವೇ ಕಟ್ಟಾಗುತ್ತೆ, ಬರೀ ನಾವೇ ತಗೊಂಡ್ರೆ ಪಟಾಕಿನ ಸುಮ್ನಿರೋದು. ಪಾಪ ಬಚ್ಚಿಕೊಂಡು ಹೋಗಿ ಪಾಪ ನಾನು ಒಳಕ್ ಹೋಗ್ತೀನಿ ಅಂತ ಹೋದ. ನಾನು ಬರ್ಲಾ? ಇದು ನಿಮ್ಮ ಅತ್ತೆ, ಈ ಕಡೆ ತಿರುಸು, ಈ ಕಡೆ ತಿರುಸೆ, ಈ ಕಡೆ ತಿರುಸೆ, ಈ ಕಡೆ ವಿಡಿಯೋ ಕಾಲ್ನಾಗೆ ಪಾಪ ಹಬ್ಬ ಮಾಡ್ತೀನಿ. ನಿಶ್ಚಿತ್ ಸೇ ಹಾಯ್ ಟು ಮೈ ಚಾನಲ್. ನಿಶ್ಚಿತ ಹ್ಯಾಪಿ ದೀಪಾವಳಿ ಪಾಪು, ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಅಲ್ಲ, ಹ್ಯಾಪಿ ದೀಪಾವಳಿ. ಅಮ್ಮ ಬಾಯ್. ನಿರೀಕ್ಷಾ ಹ್ಯಾಪಿ ದೀಪಾವಳಿ. ಮರ್ತಿಲ್ಲ ಹೇಳ್ಬೇಕಮ್ಮ ನೀನು. ಹೋಗ್ರಿ ಎಲ್ಲರೂ ಇಕ್ಕೋಗ್ರಿ ಒಂದ್ಸರಿ. ಎತ್ತೆಸಿ ಎಣ್ಣೆಗೆ
ಮಾಡ್ತಾರೆ. ಅಲ್ಲಿಗೊಂದು ಹೆಸರು ಬೇಳೆ, ಪಲ್ಯ, ರಾಜ್ಯ ಯಾವ್ದಪ್ಪ? ನಮ್ಮ ದೇಶ ಯಾವ್ದಪ್ಪ? ನಮ್ಮ ಜಿಲ್ಲೆ ಯಾವ್ದಪ್ಪ? ತಾಲೂಕು ಯಾವ್ದಪ್ಪ? ನಮ್ಮ ಹೋಬಳಿ ಯಾವ್ದಪ್ಪ? ನಮ್ಮ ಪೋಸ್ಟ್ ಯಾವ್ದಪ್ಪ? ನಮ್ಮ ಪಂಚಾಯತ್ ಯಾವ್ದಪ್ಪ? ಏನಪ್ಪ ಎಂತ ಐತಾನ ಬೆನಕ ಬೆನಕ ಆಡಪ್ಪ. ಪಾಳಿ ಪೀಠ ಪಚ್ಚಕಲ್ಲು ಪಚ್ಚಕಲ್ಲು ಪಾಳಿ ಪೀಠ ಮುಚ್ಚುರುಂಡೆ ಒಪ್ಪುವ ಒಪ್ಪುವ ಗಣಪತಿಗೆ ನಮಸ್ಕಾರಗಳು 21 ನಮಸ್ಕಾರಗಳು ಅನ್ಬೇಕು. 22 ವಂಶಗಳು ನಮಸ್ಕಾರಗಳು 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 ಗಣಪತಿರಾಯ ಗಣಪತಿರಾಯ ಮುಗಿವೆನು ಕೈಯ ಬೈಕೈಯ ಕಣಕೈತಿನ ವಜ್ಜಿಂದ ಮುಡಿಗಿದೆ ಅಲ್ಲ ನೋಡು ಅಲ್ಲಿ ಪಕ್ಷಿ ಎಲ್ಲ ಇದಾವ. ಯಾವ್ಯಾವ ಪಕ್ಷಿ ಇದಾವಪ್ಪ? ಗೂಡ್ ಕಟ್ಟು ಯಾವ್ಯಾವಪ್ಪ? ಪಟ್ಟಿ ಯಾವ ಹೂ ಕೊಡ್ತವೆ? ಒಳ್ಳೆ ಪಟ್ಟಿತ್ತಲ್ಲ ಅಲ್ಲಿ ಯಾವ ಹೂ ಕೊಟ್ಟದು? ಕಾಗೆ ಅಲ್ಲಿ ಇತ್ತಲ್ಲ ಕಾಗೆ ಇನ್ಯಾವು? ಬಟ್ಟೆಲೆ ನಂಟಕ್ಕೆ ನೀ ತಪ್ಪತ್ತವ. ಗೂಡ್ ಕಟ್ಟತ್ತೆ ನೀಟ್ ಕುಟ್ಟು ಗೂಡ್ ಕೊಟ್ಟು ಕೊಕ್ಕಡೆ ನೀಟ್ ಕುಟ್ಟು ಗೂಡ್ ಕಟ್ಟುತ್ತೆ ಕೊಕ್ಕಡ ಗೂಡ್ ಕಟ್ಟುತ್ತೆ ನೀಟ್ ಕುಟ್ಟು ಹೋಗದೆ ಕೊಕ್ಕರೆ ಕೊಕ್ಕರೆ ಸಾಂಗ್ ಹೇಳು. ಕೊಕ್ಕರೆ ಅಪ್ಪ. ಬಾಯ್ ತೆತ್ತು ನಕ್ಕಡೆ ನೀನ್ ಮುಂದಕ್ಕೆ ಯಾಕೆ ಹೋಗ್ತೀಯಾ? ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಕೊಕ್ಕರೆ ಕೊಕ್ಕರೆ ಅನ್ಬೇಕು ಮೊದ್ಲು. ಹೇಳು ಕೊಕ್ಕರೆ ಕೊಕ್ಕರೆ ಆಫ್ ಮಾಡಿ ಕೊಕ್ಕಡೆ ಬಾಯ್ ತೆತ್ತು ನಕ್ಕಡೆ ನನ್ನ ಕೈಗೆ ಸಿಕ್ಕರೆ ಚಿಕ್ಕಡೆ ಹಾಕುವುದು ಚಕ್ರ. ತಲೆ ತೆಟ್ಟಡೆ ಜೋರಾಗಿ ಹೇಳ್ಬೇಕು ನೀನು. ನಿದ್ದೆ ಬಂದೈತ ಆಲೆ. ನಾಯಕನು ಫಿಡೆಕನು ಮಾತು ನಾಯಿಗಳು ಬಿಡಕ ಯಾಕೆ ನಾಯಿಗಳು? ನನ್ನ ಕರ್ಕೊಂಡು ಮಾಡ್ಬಾರ್ದು. ಯಾವಾಗ? ಹಾ ಹೇಳಪ್ಪ. ಅಮ್ಮ ಅಮ್ಮ ಗೆಣಸು ಶಾಲೆ ಹೋಗ್ತೀನಿ ಪಾತ್ರಕ್ಕೆ ಹಾಕಿದ್ದೆ ಇದು. ಪಾಠಕ್ಕೆ ಬೇಕು ಅಲ್ಲಿ ತೆಗಿ ಕಾಲಿಟ್ಟು ತುತ್ತು ಮಾಡಿ ಮೆಣಸು. ಚುಚ್ಚುವಾಡಿ ಬೇಕು ಕೈ ಬಾಯಿ ತೊಳಿತು ಐಸಿ ತೊಳಿತು ಅಂಗಿ ತೊಳಿತು ಅಂಗಡಿ ಕಳಿಸಿ. ಅಣ್ಣಾಡಿ ಕಲಿತು ಕೈ ಬಿಡ್ತೀಯ? ನಾನು ಕುಡಿತೀನಿ ಬೋರ್ಮಿಟ ಒಂದು ನಾನು ಕುಡಿತೀನಿ ಘಟ ಘಟ ಗಟ ಗಟ ಶಾಲೆಗೆ ಹೋಗ್ತೀನಿ ಚಟಾಪಟ. ಪಟ ಶಾಲೆ ಹೋಗ್ತೀನಿ ಶಾಲೆಗೆ ಒಂದು ಮೂಲೆಗೆ ಕುತ್ಕೊಂಡೆ. ಶಾಲೆ ಮೂಲೆ ಕೂತ್ಕೊಂಡೆ ಸಣ್ಣಗೆ ಗಾಳಿ ಬಂತು, ಸಣ್ಣ ಗಾಳಿ ಬಂತು ಸಣ್ಣಗೆ ನಿದ್ದೆ ಬಂತು. ಸಣ್ಣ ನಿದ್ದೆ ಬಂತು ಕ್ಲಾಸಿಗೆ ಬಂದ್ರು ಟೀಚರು ಕಾಸಿಗೆ ಟೀಚರು ಚೆನ್ನಾಗಿ ಎರಡು ಬರ್ಸಿದ್ರು ನನಗೆ 2 ಬರ್ಸಿದ್ರು. ಬಣ್ಣ ತಂದಿದ್ದು